ನಿಮ್ಮ ಪಬ್ಲಿಕ್ ಟಿವಿ ಫೇಮಸ್ ಆಗಿದೆ. ಇನ್ನು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಬಿಗ್ಗೆಸ್ಟ್ ಸ್ಕೂಪ್ ಅನ್ನ ಈ ಕ್ಷಣಕ್ಕೆ ನಾವು ಬ್ರೇಕ್ ಮಾಡ್ತಾ ಇದೀವಿ. ಲೋಕಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಆಕಾಂಕ್ಷಿತರಂತೂ ತುಂಬಾ ಜನ ಇದ್ದಾರೆ. ಅದರಲ್ಲಿ ರತ್ನಗಂಬಳಿ ಹಾಸ್ತಾ ಇರೋದು ಯಾರಿಗೆ, ಜೊತೆಗೆ ನೀವು ಬೇಡ ಅಂತ ರೆಡ್ ಸಿಗ್ನಲ್ ತೋರಿಸ್ತಾ ಇರೋದು ಯಾರಿಗೆ, ಆ ಬಗ್ಗೆ ಡೀಟೇಲ್ಸ್ ಈಗ ನೀವು ನೋಡ್ತಾ ಇದ್ದೀರಾ. ಬಸವರಾಜ ಬೊಮ್ಮಾಯಿ ಹಾಗೂ ಈಶ್ವರಪ್ಪ ಪುತ್ರನ ನಡುವೆ ಸಂಧಾನ ಸಕ್ಸಸ್ ಆಯ್ತಾ ಅನ್ನೋ ಪ್ರಶ್ನೆ ಇದೆ. ಬಿಕಾಸ್ ಇಬ್ಬರೂ ಕೂಡ ಟವಲ್ ಹಾಕಿದ್ರು. ಯಾರಿಗೆ ಇದರಲ್ಲಿ ಅಂತಿಮ ಮುದ್ರೆ ಬೀಳುತ್ತೆ ಅನ್ನೋ ಕುತೂಹಲ ಇತ್ತು. ಬಟ್ ಇಬ್ಬರ ಮಧ್ಯೆ ಕೂಡ ಕಾಂಪ್ರಮೈಸ್ ಮಾಡುವಂತಹ ಕೆಲಸ ಆಗಿದೆ. ಹಾಗಾದ್ರೆ ಕೊಡುಕೊಳ್ಳುವಿಕೆ ಅಥವಾ ತ್ಯಾಗ ಯಾರು ಮಾಡ್ತಾರೆ ಅನ್ನೋ ಕುತೂಹಲ ಕೂಡ ಇಲ್ಲಿದೆ. ಮಾಜಿ ಸಚಿವರಲ್ಲಿ ಒಬ್ಬರಿಗೆ ಫಿಕ್ಸ್, ಮೂವರು ವೇಟಿಂಗ್ ಲಿಸ್ಟ್ ಅಂತ ಹೇಳಿದ್ದಾರಂತೆ ಕೇಂದ್ರದ ನಾಯಕರು. ಶ್ರೀರಾಮುಲು ಅವರಿಗೆ ಬಳ್ಳಾರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ರೇಸ್ ಇಂದ ಔಟ್ ಆದವರು ಯಾರು, ವೈಟಿಂಗ್ ಲಿಸ್ಟ್ ನಲ್ಲಿ ಇರೋರು ಯಾರು, ಆ ಬಗ್ಗೆ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ರಿಪೋರ್ಟ್ ಅನ್ನ, ಡೀಟೇಲ್ಡ್ ಅನಾಲಿಸಿಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಒಂದ್ ಕಡೆಗೆ ವೈಟಿಂಗ್ ಲಿಸ್ಟ್ ಅನ್ನ ನಾವು ಗಮನಿಸ್ತಾ ಹೋದ್ರೆ ಮಾಜಿ ಸಚಿವ ಸಿ.ಟಿ. ರವಿ ಅವರಿಗೆ ಕಾಯಿರಿ ಅಂತ ಹೇಳಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಬಗ್ಗೆ ಅವರು ಗಮನ ಹರಿಸಿದ್ರು. ಬಟ್ ಇಲ್ಲಿರುವಂತಹ ಕೆಲವು ಬೆಂಗಳೂರಿನ ಬಿಜೆಪಿ ಶಾಸಕರು ಅದಕ್ಕೆ ಒಳಗೊಳಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಸಸ್ಪೆನ್ಸ್ ಯಾರಿಗೆ ಅಂದರೆ ಹಾಲಿ ಸಂಸದರಾಗಿದ್ರು ಕೂಡ ಅವರಿಗೆ ಟಿಕೆಟ್ ಬಗ್ಗೆ ಇನ್ನೂ ಖಾತ್ರಿ ಯಾರಿಗಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಡೆ ನೀವು ನೋಡ್ತಾ ಇದ್ರಿ. ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡದಿಂದ ಇವರು ಬೇಡವೇ ಬೇಡ ಅನ್ನೋದು ಕಾರ್ಯಕರ್ತರ ಇಂಗಿತ್ತ. ಸೊ ಅದಕ್ಕೆ ಮಣೆ ಹಾಕುತ್ತಾ ಬೇಸಿಕಲಿ ಅದು RSS ಸೀಟು. ಸೊ ಹೇಗೆ ಮತ್ತೆ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು ಅಂತ ಸುಮಲತಾ ಹೇಳ್ತಾ ಬಂದಿದ್ರು. ಇಲ್ಲಿ ತನಕ ತುಟ್ಟಿಕ್ ಪಿಟ್ಟಿಕ್ ಕಂದಿಲ್ಲ. ಸೊ ಸಸ್ಪೆನ್ಸ್ ಅಲ್ಲಿ ಮುಂದುವರಿತಾ ಇದ್ರೆ ವೈಟಿಂಗ್ ಲಿಸ್ಟ್ ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅಲ್ಲಿ ನೋಡ್ತಾ ಇರೋದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇದ್ದಾರೆ, ಮಾಜಿ ಸಿಎಂ DV ಸದಾನಂದ ಗೌಡ ಇದ್ದಾರೆ. ಇವರು ಚುನಾವಣೆಗೆ ನಿಲ್ಲೋಕೆ ಬಯಸಿದ್ರು ಅನ್ನೋದಕ್ಕಿಂತ ನಿಲ್ಲೋದಕ್ಕೆ ರೆಡಿ ಮಾಡಿದ್ರು ಅಂದ್ರೆ ಸೂಕ್ತ ಅಂತ ಹೇಳ್ಬೋದು. ಸೊ ಅವ್ರಿಗೂ ವೈಟಿಂಗ್ ಲಿಸ್ಟ್. ಈ ಕಡೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ SR ವಿಶ್ವನಾಥ್ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಇನ್ನಿಲ್ಲದ ಲಾಬಿ ಮುಂದುವರಿಸ್ತಾ ಇದ್ದಾರೆ. ಸೊ ವೈಟಿಂಗ್ ಲಿಸ್ಟ್ ನಲ್ಲಿ ಅವ್ರನ್ನು ಕೂಡ ಇರಿ ಅಂತ ಹೇಳಿದ್ದಾರೆ. ಇನ್ನು ಹಾಲಿ ಸಂಸದರಾಗಿದ್ರು ಎದೆ ಬಡಿತ ಜೋರಾಗ್ತಾ ಇದೆ ಕೆಲವರಿಗೆ. ಅದರಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ದಾರೆ. ಅಂದ್ರೆ ಇವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕನ್ನಡಿಯ ಮುಂದೆ ನಿಂತರೂ ಬಿಂಬ ಕಾಣದ ಸ್ಥಿತಿ ಹಾಲಿ ಸಂಸದರಿಗೆ. ಯಾರ್ಯಾರು ಅದರಲ್ಲಿ ಇರೋದು? GM ಸಿದ್ದೇಶ್ವರ್ ಅವರು ಸತತವಾಗಿ ಗೆಲ್ತಾ ಬಂದಿದ್ರು ಕೂಡ ದಾವಣಗೆರೆಯಿಂದ ಅವರಿಗೆ ಟಿಕೆಟ್ ಖಾತ್ರಿ ಬಗ್ಗೆ ಇನ್ನು ಸಸ್ಪೆನ್ಸ್ ಅನ್ನ ಮುಂದುವರಿಸಲಾಗ್ತಾ ಇದೆ. ಇನ್ನು ಆಲ್ರೆಡಿ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿ ರೇಸ್ ನಿಂದಲೇ ಔಟ್ ಆದವರು ಮುಗಿದ ಅಧ್ಯಾಯ ಯಾರ್ಯಾರದ್ದು ಅಂತ ನೋಡ್ತಾ ಇದ್ರೆ, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಅಂತ ನೋಡ್ತಾ ಇದ್ರೆ ಅದರಲ್ಲೂ ಕೂಡ ನಮ್ಗೆ ಉತ್ತರ ಸಿಗ್ತಾ ಇದೆ. ಚಾಮರಾಜನಗರದಿಂದ V ಶ್ರೀನಿವಾಸ್ ಪ್ರಸಾದ್ ಅವರು ಹೆಲ್ತ್ ಮತ್ತು ವಯಸ್ಸಿನ ಕಾರಣಕ್ಕೋಸ್ಕರ ನನಗೆ ಬೇಡ ಟಿಕೆಟ್ ಅಂತ ಹೇಳ್ಬಿಟ್ಟಿದ್ರು 1.5 ವರ್ಷದ ಹಿಂದೆ. ಜಗದೀಶ್ ಶೆಟ್ಟರ್ ಬಗ್ಗೆ ಎಲ್ಲ ಚರ್ಚೆಗಳಂತೂ ಆಗಿದೆ. ಈ ಕೆಲವು ಕೇಂದ್ರ ಸಚಿವರ ವಿರುದ್ಧ ಸ್ವಲ್ಪ ಅಸಮಾಧಾನಗಳು ಕೇಳಿ ಬರ್ತಾ ಇದಾವೆ. ಆತರ ಯಾವ್ದು ಮಾಹಿತಿ ನನಗಿಲ್ಲ. ಈ ಸಲ ಹೆಚ್ಚಿನ ಒಂದು ಪ್ರಾಶಸ್ತ್ಯನ ಮಹಿಳೆಯರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಎಷ್ಟು ಕ್ಷೇತ್ರಗಳಲ್ಲಿ ಗೊತ್ತಿಲ್ಲಪ್ಪ, ಯಾವುದು ಸ್ಪಷ್ಟತೆ ಇಲ್ಲ. ಸರ್, ಈಗ ಒಂದ್ಸತಿ ಸದಾನಂದ ಗೌಡರು ಹೇಳಿದ್ರು ನನಗೆ ಸ್ಪರ್ಧೆ ಮಾಡೋ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಮತ್ತೀಗೇನು ಮತ್ತೆ ಆಸಕ್ತಿ ಇದೆ ಅನ್ನುವಂತ ರೀತಿಯಲ್ಲಿ ಚರ್ಚೆ ಆಗ್ತಿರುತ್ತೆ. ಅಂತಿಮವಾಗಿ ಕೇಂದ್ರದ ನಾಯಕರು ತೀರ್ಮಾನ ತಗೊಂತಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಒಂದ್ ಕಡೆಗೆ BS ಯಡಿಯೂರಪ್ಪ ಅವರ ರಿಯಾಕ್ಷನ್ ಗಮನಿಸ್ತಾ ಇದ್ರಿ. ಈಗಾಗಲೇ ರಾಜ್ಯ ನಾಯಕರ ಶಿಫಾರಸ್ ಆಗಿದೆ, ಕಾರ್ಯಕರ್ತರಿಂದ ಸರ್ವೆ ಆಗಿದೆ. ಮತ್ತೆ ಇಲ್ಲಿ ಹೇಗ್ ಗೊತ್ತಾ, ರಾಜ್ಯಸಭೆ, ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆ ಇರ್ಬೋದು, ಮೂರು ಆಕಾಂಕ್ಷಿಗಳ ಪಟ್ಟಿಯನ್ನು ತಗೊಳ್ತಾರೆ. ಎಲ್ಲದಕ್ಕೂ ಕೂಡ CEC ಮೀಟಿಂಗ್ ನಲ್ಲಿ ಡಿಸೈಡ್ ಆಗೋದೇ ಹಿಂಗೆ. ಬಿಜೆಪಿಯಲ್ಲಿ ಮಾತ್ರ ಇದು 3 ಜನ ಸಿಟ್ಟಿಂಗ್ MP ಇದ್ರು ಕೂಡ ಅವ್ರ ಜೊತೆಗೆ ಇನ್ನೂ 2 ಹೆಸರನ್ನು ಕಳಿಸ್ಕೊಡಿ ಅಂತ ಹೇಳ್ತಾರೆ. ಸೊ 3 ಹೆಸರನ್ನು ಕಳಿಸ್ಕೊಡೋ ಕೆಲಸ ಆಗಿದೆ. ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದು ಕುತೂಹಲ. ಫಸ್ಟ್ ಪಟ್ಟಿಯಲ್ಲಿ ನಾವು ನೋಡಿದ್ವಿ, ಆಲ್ಮೋಸ್ಟ್ 195 ಜನರಲ್ಲಿ 33 ಹಾಲಿ ಸಂಸದರಿಗೆ ಟಿಕೆಟೇ ಇರಲಿಲ್ಲ. ಇಲ್ಲಿ ಹೇಗೆ ಅನ್ನೋದು ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವೀಶ್. ಸಸ್ಪೆನ್ಸ್ ಲಿಸ್ಟ್, ವೈಟಿಂಗ್ ಲಿಸ್ಟ್ ಅನ್ನ ಗಮನಿಸ್ತಾ ಇದೆ. ಇದರಲ್ಲಿ ನಿರೀಕ್ಷಿತ ಯಾವುದು, ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಅಚ್ಚರಿ ಯಾರ್ಯಾರ ಬಗ್ಗೆ ಏನೇನ್ ಚಿಂತನೆಯನ್ನ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಹಾಗೂ ನಾಯಕರು ಮಾಡ್ತಾ ಇದ್ದಾರೆ ಅಂತ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ವಿಧಾನಸಭೆ ಚುನಾವಣೆಯ ಅಭ್ಯರ್ಥಿ ಆಯ್ಕೆಯ ಪ್ಯಾಟ್ರನ್ ಬೇರೆ, ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಯ್ಕೆಯ ಪ್ಯಾಟ್ರನ್ ಬೇರೆ ಅನ್ನೋ ಸತ್ಯ ಬಿಜೆಪಿ ಹೈಕಮಾಂಡ್ಗೂ ಕೂಡ ಗೊತ್ತಿದೆ, ಇಲ್ಲಿನ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದಂಥ ಪ್ರಯೋಗಗಳನ್ನು ಇಲ್ಲಿ ಮಾಡಬಹುದಾ ಅಥವಾ ಮಾಡಬಾರ್ದಾ ಅನ್ನೋ ಚರ್ಚೆಗಳು ಇರಬೇಕಾದ್ರೇ
ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮೋದಿ ವೇವ್ ಮತ್ತು ಕೇಂದ್ರ ಸರ್ಕಾರದ ಆ ಒಂದು ಸಾಧನೆಗಳನ್ನು ಮುಂದಿಟ್ಟುಕೊಂಡೇ ಇಲ್ಲೊಂದು ಅಭ್ಯರ್ಥಿಗಳನ್ನು ಪಿಕ್ ಮಾಡುವಂಥದ್ದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಭಾಳಷ್ಟು ಕ್ಷೇತ್ರಗಳಲ್ಲಿ ಎಲ್ಲ ಒಂದು ಕಡೆ BJPಯ ಭದ್ರಕೋಟೆ ಅಂದ್ಕೊಂಡಂಥ ಕ್ಷೇತ್ರಗಳಲ್ಲಿ ಯಾರೇ ನಿಂತರೂ ಕೂಡ ಗೆಲ್ತಾರೆ ಅನ್ನೋ ಕ್ಷೇತ್ರಗಳಲ್ಲಿ BJP ಹೈಕಮಾಂಡೇ ಆ ಒಂದು ಟಿಕೆಟನ್ನು ಪಿಕ್ ಮಾಡ್ತಾ ಇದೆ. ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ವಿರೋಧ, ಅದರ ಜೊತೆಗೆ ಅವರು ವಿವಾದ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಯಾರಿರ್ತಾರೆ ಅವರ ಬಗ್ಗೆ ಸಾಕಷ್ಟು ಪರಿಶೀಲನೆ ಮಾಡೋ ಹಂತಕ್ಕೆ ಈ ಬಾರಿ BJP ಹೈಕಮಾಂಡ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಏಕೆಂದರೆ ರಾಜ್ಯ BJP ಆ ಒಂದು ಶಿಫಾರಸನ್ನು ಕಳಿಸುವಂಥ ಸಂದರ್ಭದಲ್ಲಿ ಸುಮಾರು 6 ರಿಂದ 7 ಸಿಟ್ಟಿಂಗ್ MP ಕೈ ಬಿಟ್ಟಿದ್ದಾರೆ. ಅಂದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ, ಅಂದರೆ ಅವ್ರಿಗೆ ವಯಸ್ಸಾಯಿತು ಅನ್ನೋ ಕಾರಣಗಳಿಗೋಸ್ಕರವಾಗಿಯೋ ಅಥವಾ ಅವರೇ ಸ್ವಯಂ ನಿವೃತ್ತಿ ತೆಗೆದುಕೊಳ್ತಾರೆ ಅನ್ನೋ ಕಾರಣಗಳಿಗೋಸ್ಕರವಾಗಿಯೋ ಒಂದು 6 ರಿಂದ 7 ಒಂದು ಆ ಸಿಟ್ಟಿಂಗ್ MP ಆ ಒಂದು ಲೀಸ್ಟ್ನಲ್ಲಿ ಬಿಟ್ಟಿದ್ದಾರೆ. ಇನ್ನುಳಿದಿರ್ತಕ್ಕಂಥ ಒಂದು ಲೀಸ್ಟ್ ಏನಿದೆ ಆ ಲೀಸ್ಟಲ್ಲಿ ಆ ಸಿಟ್ಟಿಂಗ್ MP ಜೊತೆ ಸೇರಿಸಿ 1 ಅಥವಾ 2 ಹೆಸರನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ಕೆಲ ಕ್ಷೇತ್ರಗಳಲ್ಲಿ 2 ಹೆಸರಿದೆ, ಇನ್ನು ಕೆಲ ಕ್ಷೇತ್ರಗಳಲ್ಲಿ 3 ಹೆಸರಿದೆ. ಹಾಗಾಗಿ ನಿನ್ನೆ ನಡೆದಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಸುಮಾರು 5 ತಾಸುಗಳ ಕಾಲ ಇದನ್ನು ಪರಿಶೀಲನೆ ಮಾಡಿದ್ದಾರೆ. ಯಾಕೆಂದರೆ CEC ಆ ಒಂದು ಹಂತಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಇಲ್ಲೇ ಒಂದು ರೀತಿಯಲ್ಲಿ ಇನ್ನಷ್ಟು ಶಾರ್ಟ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯ ಬಗ್ಗೆಯೂ ಕೂಡ ರಾಜ್ಯ BJP ಕಳಿಸಿರ್ತಕ್ಕಂಥ ಲೀಸ್ಟ್ ಮತ್ತು ಅವರ ಸರ್ವೆಯಲ್ಲಿ ಬಂದಿರತಕ್ಕಂಥದ್ದು ಮತ್ತು RSSನ ಆ ಒಂದು ಪಟ್ಟಿಯಲ್ಲಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಗಮನಿಸಿ ಒಂದು ಹಂತಕ್ಕೆ ಆ ಒಂದು ಲೀಸ್ಟನ್ನು ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಾಳೆ ನಡೆಯುವಂಥ CEC ಸಭೆಯಲ್ಲಿ ಪ್ರಮುಖವಾಗಿ ಮೊದಲ ಲೀಸ್ಟ್ನಲ್ಲಿ ಅಂದರೆ ಕರ್ನಾಟಕಕ್ಕೆ ಮೊದಲ ಲೀಸ್ಟು, ದೇಶದಾದ್ಯಂತ ಈ BJP 2ನೇ ಲೀಸ್ಟು. ಅದರಲ್ಲಿ ಸುಮಾರು 12 ಅಥವಾ 14 ಕ್ಷೇತ್ರಗಳ ಪಟ್ಟಿಯನ್ನು ಅಂತಿಮಗೊಳಿಸ್ಬೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರು ಮತ್ತು ಸಿಟ್ಟಿಂಗ್ MPಗಳು ಇವರ ಬಗ್ಗೆಯೂ ಕೂಡ ಸಾಕಷ್ಟು ಭವಿಷ್ಯ ನಿರ್ಧಾರ ಆಗುತ್ತೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಯಾಕೆಂದರೆ ಮಾಜಿ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡೋದಾದರೆ ಯಾವ ಕಾರಣಕ್ಕಾಗಿ ಸ್ಪರ್ಧೆ ಮಾಡಬೇಕು, ಅದರಿಂದ ಏನು ಲಾಭ ಅನ್ನೋದು ಲೆಕ್ಕಾಚಾರವನ್ನು ಕೂಡ BJP ಹೈಕಮಾಂಡ್ ಹಾಕ್ದಂಗಿದೆ. ಜೊತೆಗೆ ಮಾಜಿ ಸಚಿವರುಗಳು, ಯಾಕೆಂದರೆ ಸೋತಂಥವ್ರಿಗೆ ಎಲ್ಲೋ ಆಶ್ರಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಲೋಕಸಭೆ ಚುನಾವಣೆಗೆ ತಂದು ನಿಲ್ಲಿಸೋದಲ್ಲ, ಅವರಿಂದ ಪಕ್ಷಕ್ಕೆ ಏನಾದರೂ ಸಂಘಟನೆಗೆ ಏನಾದರೂ ಲಾಭ ಆಗುತ್ತಾ ಅನ್ನೋ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡೇ ಅವ್ರಿಗೂ ಮಣೆ ಹಾಕುವಂಥ ಪ್ರಕ್ರಿಯೆಗೆ ಮುಂದಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ ಸಿಟ್ಟಿಂಗ್ MPಗಳು, ಯಾಕೆಂದರೆ ಕೆಲವರು 3 ಬಾರಿ 4 ಬಾರಿ ಈ ರೀತಿ ಗೆದ್ದಿರ್ತಕ್ಕಂಥವ್ರಿಗೆ ಪದೇ ಪದೇ ಅವರನ್ನೇ ರಿಪೀಟ್ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ, ಈ ಲೆಕ್ಕಾಚಾರಗಳನ್ನು ಕೂಡ BJP ಹೈಕಮಾಂಡ್ ಹಾಕ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಮಾನದಂಡಗಳನ್ನು ಪರಿಶೀಲನೆ ಮಾಡಿ ತದನಂತರ BJP ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತೆ. ಅಂತಿಮವಾಗಿ CEC ಸಭೆಯಲ್ಲಿ ಎಲ್ಲ ರೀತಿಯ ಚರ್ಚೆ ಆಗಿದ್ರೂ ಕೂಡ ಮೋದಿ ಮತ್ತು ಅಮಿತ್ ಶಾ ಅವರು ಇನ್ನೊಂದು ಅಂತಿಮ ಸುತ್ತಿನ ಮುದ್ರೆಯನ್ನು ಒತ್ತಬೇಕಾಗತ್ತೆ. ಹಾಗಾಗಿ ಕರ್ನಾಟಕದಲ್ಲಿ BJPಯ ಯಾರಿಗೆಲ್ಲ ಲಕ್ ಕುದುರುತ್ತೆ ಇಲ್ಲ ಅನ್ನೋದು ಕೂಡ ನಾಳೆ ಅಥವಾ ನಾಡಿದ್ದು ಅದು ಸ್ಪಷ್ಟವಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಮತಾ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಟೋಟಲ್ ದಕ್ಷಿಣ ಭಾರತದಲ್ಲಿ 129 ಸೀಟ್ ಇತ್ತು. ಬಟ್ ಲಾಸ್ಟ್ ಟೈಮ್ BJP ಗೆದ್ದಿದ್ದು ಎಷ್ಟು ಗೊತ್ತಾ? 129 ಪೈಕಿ 29 ಗೆದ್ದಿತ್ತು ದಕ್ಷಿಣ ಭಾರತದ ಬಗ್ಗೆ. ಅದರಲ್ಲಿ 25 ಮೇಜರ್ ಶೇರ್ ಇದ್ದಿದ್ದೆ ಕರ್ನಾಟಕ. ಸೊ ಇಲ್ಲಿ ಮೇಜರ್ ಸರ್ಜರಿ ಆಗುತ್ತಾ, ಮೈನರ್ ಸರ್ಜರಿ ಆಗುತ್ತಾ, ಆಮೇಲೆ ಯಡಿಯೂರಪ್ಪ ಅವರ ಮಾತಿಗೆ ಎಷ್ಟು ತೂಕ, ಎಷ್ಟು ವೆಯ್ಟೇಜ್ ಅನ್ನ ಹೈಕಮಾಂಡ್ ಕೊಡುತ್ತೆ ಅನ್ನೋದ್ರ ಮೇಲೂ ಕೂಡ ಮುಂದಿನ ರಿಸಲ್ಟ್ಗಳು, ಮುಂದಿನ ಆಕಾಂಕ್ಷಿತರ ಪಟ್ಟಿ ಡಿಸೈಡ್ ಆಗುತ್ತೆ.